ಸಂಪುಟ ವಿಸ್ತರಣೆಯ ವಿಚಾರದ ಸಂಬಂಧ ಈಗ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ವಿಸ್ತರಣೆ ವಿಚಾರ ನಮ್ಮ ಕೈಲಿಲ್ಲ, ಸಿದ್ದರಾಮಯ್ಯ ಅವರು ಹೇಳಬೇಕು ಅಂತ ಹೇಳಿಕೆ ನೀಡಿದರು. ಸಂಪುಟ ವಿಸ್ತರಣೆಯ ವಿಚಾರ ನಮ್ಮ ಕೈಲಿಲ್ಲ, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಹೇಳಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಸಿಎಂ ಹೇಳೋವರೆಗೂ ಕೇವಲ ಊಹಾಪೋಹ ಇರುತ್ತೆ. ನಾಯಕತ್ವದ ಬದಲಾವಣೆಯ ಬಗ್ಗೆ ವರಿಷ್ಠರು ಗಮನಿಸುತ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ಈಗಾಗಲೇ ಸಂಪುಟದ ವಿಸ್ತರಣೆಯ ವಿಚಾರದ ಸಂಬಂಧ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ರೀತಿಯಲ್ಲಿ ಹೈಕಮಾಂಡ್ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ. ಇದರ ಕುರಿತಾಗಿ ಈಗ ಸಿಎಂ ಹೇಳಬೇಕು, ಅಲ್ಲಿವರೆಗೂ ಸಿಎಂ ಬದಲಾವಣೆ ವಿಚಾರ ಆಗಿರಬಹುದು, ಸಂಪುಟ ವಿಸ್ತರಣೆ ಪುನರ್ರಚನೆ ಎಲ್ಲದರ ಬಗ್ಗೆ ಊಹಾಪೋಹ ನಡೀತಾ ಇರತ್ತೆ ಅಂತ ಬೆಳಗಾವಿ ಸಾಹುಕಾರ ಹೇಳಿಕೆ ಕೊಟ್ಟಿದ್ದಾರೆ. ಮಾತನಾಡಿರೋದನ್ನ ನೋಡ್ಕೊಂಡು ಬನ್ನಿ. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗೋದು ನಮ್ಮ ಕೈಲಿ ಇಲ್ಲದಕ್ಕೆ ನಾವೇನ್ ಹೇಳೋದು ಹೇಳಿ, ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ, ನೀವು ಹೇಳಿದೀವಿ, ಮೊನ್ನೆ ಹೇಳಿದೀವಿ, ಮಾಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ಸಿಎಂ ಅವರು ಅದಕ್ಕೆ ಹೇಳ್ಬೇಕು, ಬಂದ್ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ವಾಪೋ ಅಷ್ಟೇ. ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವೇನ್ ಹೇಳ್ತೀರಿ ಸರ್? ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ, ವರಿಷ್ಠರು ಅದನ್ನ ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಬೇಕು, ವೇಟ್ ಮಾಡೋದು. ಸಚಿವ ಸಂಪುಟ ಏನಾದ್ರೂ ವಿಸ್ತರಣೆ ಆಗೋದು ನಮ್ಮ ಕೈಲಿ ಇಲ್ಲದಕ್ಕೆ ನಾವೇನ್ ಹೇಳೋದು ಹೇಳಿ, ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ, ನೀವು ಹೇಳಿದೀವಿ, ಮೊನ್ನೆ ಹೇಳಿದೀವಿ. ಅಧ್ಯಕ್ಷರಾಗ್ತಾರೆ ಅನ್ನುವಂಥ ವಿಚಾರದ ಸಂಬಂಧ ಕೂಡ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಚರ್ಚೆಯಾಗುತ್ತೆ, 6 ಕೋಟಿ ಜನಸಂಖ್ಯೆ ಇದೆ, ಚರ್ಚಿಸ್ತಾರೆ ಅಂದಿದ್ದಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ ಅಂತ ಸತೀಶ್ ಹೇಳಿಕೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಪಕ್ಷವೇ ತೀರ್ಮಾನಿಸುತ್ತೆ ಅಂತ ಬೆಳಗಾವಿಯಲ್ಲಿ ಮುಂದುವರೆದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಹೇಳ್ತಾ ಇರೋದು 6 ಕೋಟಿ ಜನಸಂಖ್ಯೆ ಇದೆಯಲ್ಲ, ಅವರೇ ಚರ್ಚಿಸ್ತಾರೆ ಅಂತ. ಜೊತೆಗೆ ಚರ್ಚೆಗೆ ಯಾವುದೇ ಕಡಿವಾಣ ಕೂಡ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಪಕ್ಷ ತೀರ್ಮಾನಿಸುತ್ತೆ ಅನ್ನುವಂಥ ಹೇಳಿಕೆಯನ್ನ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಇಲ್ಲ ಚರ್ಚೆ ಆಗ್ತಿರ್ತಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗ ಹೆಂಗ್ ಬೇಕಾದಂಗ ಚರ್ಚೆ ಮಾಡ್ತಾನೆ ಇರ್ತಾರ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಪಕ್ಷ. ಯಾಕಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದಾರೆ. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಅನುಕೂಲ ಆಗುತ್ತೆ ಅನ್ನೋ ಅದಿಲ್ಲ ಅದು ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ. ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ ಚರ್ಚೆ ಆಗ್ತಿರ್ತಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗ ಹೆಂಗ್ ಬೇಕಾದಂಗ ಚರ್ಚೆ ಮಾಡ್ತಾನೆ ಇರ್ತಾರ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಪಕ್ಷ. ಯಾಕಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದಾರೆ. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಅನುಕೂಲ ಆಗುತ್ತೆ ಅನ್ನೋ ಅದಿಲ್ಲ ಅದು ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ. ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ ಚರ್ಚೆ ಆಗ್ತಿರ್ತಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗ ಹೆಂಗ್ ಬೇಕಾದಂಗ ಚರ್ಚೆ ಮಾಡ್ತಾನೆ ಇರ್ತಾರ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಪಕ್ಷ. ಯಾಕಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು